ಗದಗ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನಿನ್ನೆ ಗದಗದಲ್ಲಿ 200 ಫಲಾನುಭವಿಗಳಿಗೆ ಪ್ರವಾಸಿ ಟ್ಯಾಕ್ಸ್ ವಿತರಿಸಿದರು. ಈ ಸಂದರ್ಭದಲ್ಲಿ ರೋಣ ಶಾಸಕ ಜಿಎಸ್ ಪಾಟೀಲ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಚ್.ಕೆ. ಪಾಟೀಲ್, ಟ್ಯಾಕ್ಸಿ ಪಡೆದ ಯುವಕರು ಪ್ರಾಮಾಣಿಕವಾಗಿ ಶ್ರಮಿಸಿ ಉತ್ತಮ ಜೀವನ ನಡೆಸಿ ರಾಷ್ಟ್ರ ಕಟ್ಟುವಲ್ಲಿ ಭಾಗವಹಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಸಲಹೆ ನೀಡಿದರು. ಟ್ಯಾಕ್ಸಿ ಯೋಜನೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ಹೇಳಿ ಭಾವಿಸ್ಕೊತೀವಿ. ಸರ್ಕಾರ ಭಾವಿಸ್ತದೆ. ಅದಕ್ಕಾಗಿ ತಾವೆಲ್ಲರೂ ಶ್ರದ್ಧೆಯಿಂದ ಈ ಗಾಡಿಗಳನ್ನು, ಈ ಟ್ಯಾಕ್ಸಿಗಳನ್ನು ಸದುಪಯೋಗ ಪಡಿಸಿಕೊಡ್ರಿ. ದೂರದರ್ಶನದೊಂದಿಗೆ ಫಲಾನುಭವಿ ಮೋಹನ್, ಕೆಲಸವಿಲ್ಲದೆ ತೀವ್ರ ಸಂಕಷ್ಟ ಎದುರಿಸುವಂತಾಗಿತ್ತು. ಆದರೆ ಈಗ ಪ್ರವಾಸೋದ್ಯಮ ಇಲಾಖೆ ಸಹಾಯದಿಂದ ಟ್ಯಾಕ್ಸಿ ವಿತರಿಸುವುದು ಕುಟುಂಬ ಆರ್ಥಿಕ ಸದೃಢವಾಗಲು ಸಹಾಯವಾಗಲಿದೆ ಎಂದು ತಿಳಿಸಿದರು. ಬೆಲೆ ಏರಿಕೆಯಿಂದ ಬಳಲುತ್ತಿರುವ ಬಡ ಕುಟುಂಬದವರು ಜೀವನ ಸಾಗಿಸುವುದು ತುಂಬ ಕಷ್ಟಕರವಾಗಿತ್ತು. ಇವತ್ತಿನ ದಿನ ಎಚ್.ಕೆ. ಪಾಟೀಲ್ರು ಇವತ್ತು ಬಡ ಕುಟುಂಬದವರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬ್ಯಾರ, ಯುವಕರಿಗೆ ಒಂದು ಬಲವನ್ನು ತುಂಬ್ಯಾರ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯವಸ್ಥಾಪಕ ಶರಣು ಗೋಗೇರಿ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಆರ್ಥಿಕ ಸಬಲರನ್ನಾಗಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದರು. ಕೆನರಾ ಬ್ಯಾಂಕ್ನಿಂದ ಸಾಲ ಹೀಗೆ ಒಂದು ಅತ್ಯುತ್ತಮವಾದಂಥ ಟ್ಯಾಕ್ಸಿ ಅವರಿಗೆ ಸಿಕ್ಕಿರುವುದರಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗೋದ್ರ ಜೊತೆಗೆ ಗದಗ ಜಿಲ್ಲೆಯ ಪ್ರವಾಸೋದ್ಯಮ, ಉತ್ತರ ಕರ್ನಾಟಕದಲ್ಲಿರುವಂಥ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ.